ನಿನ್ನೆ ಎಲ್ಲೆಲ್ಲೂ ಗಣೇಶ ಹಬ್ಬದ ಸಂಭ್ರಮ. ಆದರೆ ಕಾರವಾರದಲ್ಲಿ ದೇವರಿಗೆ ಇಟ್ಟ ಹಣದ ವಿಚಾರಕ್ಕೆ ಸಹೋದರರ ನಡುವೆ ಗಲಾಟೆ ನಡೆದಿದೆ. ಬಳಿಕ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ಗಣೇಶ ಗಲಾಟೆ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿದಿ ಅಳವಡಿಸಿದ್ದ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಹಳೆ ಬೂದನೂರು ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಮುಖಂಡರು ಫ್ಲೆಕ್ಸ್ ಅಳವಡಿಸಿದ್ರು. ಆದರೆ ಕಿಡಿಗೇಡಿಗಳು ಕೈ ಶಾಸಕ ಗಣಿಗ ಪಿ ರವಿಕುಮಾರ್ ಫ್ಲೆಕ್ಸ್ ಹರಿದು ಹಾಕಿದ್ದಾರೆ. ಮೊನ್ನೆ ತಾನೇ ಜೆಡಿಎಸ್ ನಾಯಕರ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿತ್ತು. ಗಣೇಶ ಮೆರವಣಿಗೆಗೆ ಡಿಜೆ ಸೌಂಡ್ಸ್ ಬ್ಯಾನ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರದಲ್ಲಿ ಡಿಜೆ ಸೌಂಡ್ಸ್ ಬ್ಯಾನ್ ಮಾಡಿರುವ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಡಿಜೆ ಸೌಂಡ್ಸ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಏಕಾಏಕಿ ಡಿಜೆ ಬ್ಯಾನ್ ಮಾಡಿರೋದಕ್ಕೆ ಡಿಜೆ ಮಾಲೀಕರು ಅಸಮಾಧಾನ ಹೊರಹಾಕಿದ್ದು, ಸಾಲ ಸೋಲ ಮಾಡಿ ಡಿಜೆ ಸಿಸ್ಟಮ್ಗಳನ್ನು ತಂದಿದ್ದೇವೆ, ನಿಬಂಧನೆ ಹಾಕಿ ಅನುಮತಿ ಕೊಡಿ ಎಂದಿದ್ದಾರೆ. ಹುಬ್ಬಳ್ಳಿಯ ಇಎಸ್ಐ ಆಸ್ಪತ್ರೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ವಿವಾದವನ್ನ ಪೊಲೀಸರು ತಿಳಿಗೊಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಮೂರ್ತಿ ಇಡೋದಕ್ಕೆ ಅಧಿಕಾರಿ ಅನುಮತಿ ನೀಡದ ಕಾರಣಕ್ಕೆ ಹಿಂದೂಪರ ಸಂಘಟನೆಗಳು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ವು. ಬಳಿಕ ಆಸ್ಪತ್ರೆ ಸಿಬ್ಬಂದಿ ಮತ್ತು ಎಂಡಿ ಜೊತೆಗೆ ಇನ್ಸ್ಪೆಕ್ಟರ್ ಸುರೇಶ್ ಹಳ್ಳೂರ ಮಾತುಕತೆ ನಡೆಸಿ ಸಂಧಾನ ಯಶಸ್ವಿಗೊಳಿಸಲಾಯಿತು. ಗಣೇಶ ಪೆಂಡಾಲ್ನಲ್ಲಿ ತಯಾರಿಸಿದ್ದ ಪ್ರಸಾದ ಪರೀಕ್ಷೆ ಕಡ್ಡಾಯ ವಿಚಾರವಾಗಿ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಸಾದ ಕಡ್ಡಾಯ ಪರೀಕ್ಷೆ ಮಾಡಿದ್ದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಹೋಟೆಲ್ಗಳಲ್ಲೂ ಟೆಸ್ಟ್ ಮಾಡಬೇಕಾಗುತ್ತೆ. ಸಾಮೂಹಿಕ ದಾಸೋಹ ಹೋಟೆಲ್ಗಳಲ್ಲೂ ಟೆಸ್ಟ್ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಹಿಂದೂಗಳ ಹಬ್ಬ ಬಂದಾಗ ತೊಂದರೆ ಕೊಡ್ತಾ ಇದೆ. ಇದರ ಹಿಂದೆ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಇದೆ ಅಂತ ಕಿಡಿಕಾರಿದ್ರು. ಹಿಂದೂ ವಿರೋಧಿ ಇರುವ ಕಾರಣಕ್ಕೆ ಮತ್ತು ಜನರಿಗೆ ತೊಂದರೆ ಕೊಡಬೇಕು ಅನ್ನೋದು ಸರ್ಕಾರದ ನಿಲುವು ಅಂತ ಕೇಂದ್ರ ಸಚಿವ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಪ್ರಸಾದ ವಿಚಾರವಾಗಿ ಆದೇಶ ಮಾಡಿದೆ, ಆದ್ರೆ ಇಫ್ತಿಯಾರ್ ಕೂಟಕ್ಕೆ ಆದೇಶ ಮಾಡೋ ಧೈರ್ಯ ಇದೆಯಾ? ಜನ ಇದನ್ನ ಧಿಕ್ಕರಿಸಬೇಕು ಅಂತ ಜೋಶಿ ಕರೆ ಕೊಟ್ಟಿದ್ದಾರೆ.